ನಮಸ್ಕಾರ ಎಲ್ರಿಗೂ. 2024ರ ಲೋಕಸಭಾ ಚುನಾವಣೆಯಲ್ಲಿ ಅಚ್ಚರಿಯ ಬೆಳವಣಿಗೆಗಳು ಆಗಿತ್ತು. ಅದರಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿ ಟಿಕೆಟ್ ಯಾರಿಗೆ ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಎಲ್ಲರೂ ನಿರೀಕ್ಷೆಯಂತೆ ಹಾಲಿ ಸಂಸದ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಬಿಜೆಪಿ ಈ ಬಾರಿ ಒಂದಷ್ಟು ಬದಲಾವಣೆಯನ್ನು ಮಾಡಿತ್ತು. ಇದರ ಪರಿಣಾಮ ಅಚ್ಚರಿಯ ಬೆಳವಣಿಗೆ ಎಂಬಂತೆ ಹೊಸ ಮುಖ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ ಈ ಬಾರಿಯ ಲೋಕಸಭಾ ಟಿಕೆಟ್ ಸಿಕ್ತು. ಹಾಗಾದರೆ ಯಾರು ಈ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ? ಇವ್ರನ್ನ ಕ್ಯಾಪ್ಟನ್ ಅಂತ ಕರೆಯೋದು ಯಾಕೆ? ನಳಿನ್ ಕುಮಾರ್ ಕಟೀಲ್ನ ಸೈಡಿಗೆ ತಳ್ಳಿ ಟಿಕೆಟ್ ಗಿಟ್ಟಿಸಿಕೊಂಡ ಬ್ರಿಜೇಶ್ ಚೌಟನ ರಾಜಕೀಯದಲ್ಲಿ ಬೆಳೆದು ಬಂದ ಹಾದಿ ಹೇಗಿದೆ? ದಕ್ಷಿಣ ಕನ್ನಡದಲ್ಲಿ ಕಮಲಾ ಬ್ಯಾನ್ ಆಗದಂತೆ ಏನು ಮಾಡಿದ್ರು? UPSC ಎಕ್ಸಾಮ್ ಬರೆದು ರಾಜಕೀಯಕ್ಕೆ ಬಂದಿದ್ದು ಯಾಕೆ? ಇದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಭಾರತೀಯ ಭೂಸೇನೆಯಲ್ಲಿ ಕ್ಯಾಪ್ಟನ್ ಆಗಿದ್ದಂಥ ಬ್ರಿಜೇಶ್ ಚೌಟಾ ಅವರು ಸದ್ಯ ಈಗ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿ ರಾಜಕೀಯದಲ್ಲಿದ್ದಾರೆ. ಅದಕ್ಕೆ ಅವರನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಂತ ಕರೀತಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು 1981ರಲ್ಲಿ ಜನಿಸ್ತಾರೆ. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ರಥಬೀದಿಯವರು. ಇವರು ಬಂಟ ಸಮುದಾಯಕ್ಕೆ ಸೇರಿದಂಥ ಗುತ್ತಿನ ಮನೆಯವರು. ಗುತ್ತಿನ ಮನೆ ಅಂತ ಅಂದರೆ ಒಂದು ಪ್ರದೇಶ ಏನಿರುತ್ತೆ ಆ ಪ್ರದೇಶದಲ್ಲಿ ಇರುವಂಥ ಕಷ್ಟ ತೊಂದರೆಗಳನ್ನ ನಿಭಾಯಿಸೋರು. ಇವರು ಮಂಗಳೂರಿನ ಮಿಲಾಗ್ರಿ ಸ್ಕೂಲ್ನಲ್ಲಿ ಇವರ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ. ನಂತರ ಮಂಗಳೂರಿನ ಸೆಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ PUCಯನ್ನು ಮಾಡ್ತಾರೆ. ನಂತರ ಅಲ್ಲೇ ಸೈನ್ಸ್ ವಿಷಯದಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ. ಇದಾದ ನಂತರ ತಮ್ಮ ನೆಕ್ಸ್ಟ್ ಎಜುಕೇಷನ್ಗೆ ಮಧ್ಯಪ್ರದೇಶಕ್ಕೆ ಹೋಗ್ತಾರೆ. ಮಧ್ಯಪ್ರದೇಶ ಇಂಡೋರ್ನಲ್ಲಿರುವ IIMನಲ್ಲಿ ಎಕ್ಸಿಕ್ಯೂಟಿವ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ವಿಷಯದಲ್ಲಿ MBA ಪದವಿಯನ್ನು ಪಡ್ಕೊಳ್ತಾರೆ. ಇನ್ನು ಇಷ್ಟಕ್ಕೆ ಸುಮ್ಮನಿರದ ಬ್ರಿಜೇಶ್ ಚೌಟಾ ಅವರು UPSC ಎಕ್ಸಾಮ್ಗೆ ತಯಾರಿ ಶುರು ಮಾಡ್ಕೊಳ್ತಾರೆ. ಎಕ್ಸಾಮ್ ಬರೆದು UPSCಯಲ್ಲಿ ಪಾಸ್ ಆಗ್ತಾರೆ. ಅಲ್ಲಿನ ನಂತರ ಚೆನ್ನೈನಲ್ಲಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದು ಭಾರತೀಯ ಭೂಸೇನೆಗೆ ಸೇರ್ಕೊಳ್ತಾರೆ. ಅದಾದಮೇಲೆ ಪ್ರತಿಷ್ಠಿತ 8 ಗೂರ್ಖಾ ರೈಫಲ್ಸ್ನ 7ನೇ ಬೆಟಾಲಿಯನ್ನಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಅಸ್ಸಾಂ ಮತ್ತು ಮಣಿಪುರ ಸೇರಿದಂತೆ ದೇಶದ ವಿವಿಧ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಮಣಿಪುರ ಹಾಗೂ ಅಸ್ಸಾಂನಲ್ಲಿ ಈ ಒಳ ನುಸುಳುಕೋರರು ಏನಿರ್ತಾರೆ ಅವ್ರನ್ನ ಬಗ್ಗು ಬಡಿಯುವ ಕಾರ್ಯದಲ್ಲಿ ಇವರು ಭಾಗಿಯಾಗ್ತಾರೆ. ಇನ್ನು ಇವರು ಶಾಲಾ ಕಾಲೇಜಿನಿಂದಲೇ RSS ಜೊತೆಗೆ ತುಂಬ ಒಡನಾಟ ಹೊಂದಿರ್ತಾರೆ. ಇದೇ ಸಂಘದ ಪ್ರೇರಣೆಯಿಂದಾಗಿ ಮುಂದೆ ಭಾರತೀಯ ಸೇನೆಗೆ ಕೂಡ ಸೇರಿಕೊಳ್ತಾರೆ. ಬ್ರಿಜೇಶ್ ಚೌಟಾ ಅವರು ಸೇನೆಯಿಂದ ನಿವೃತ್ತಿಯಾದ ಬಳಿಕ ಮಂಗಳೂರಿಗೆ ಬಂದು RSSನ ವಿವಿಧ ಆಯಾಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅಲ್ಲಿಂದ ನಂತರ 2013ರಿಂದ BJPಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳೋಕೆ ಶುರು ಮಾಡ್ತಾರೆ. ಸೇವಾ ಮನೋಭಾವ ಅದರ ಜೊತೆಗೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಇವರ ಕಾರ್ಯವೈಖರಿಯನ್ನು ಗಮನಿಸಿದಂಥ ಪಕ್ಷದ ನಾಯಕರು ಪಕ್ಷದ ಅನೇಕ ಜವಾಬ್ದಾರಿಗಳನ್ನ ಇವರಿಗೆ ವಹಿಸ್ತಾರೆ. ಇದರ ಪರಿಣಾಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ BJPಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. 2016ರಿಂದ 19 ತನಕ ದಕ್ಷಿಣ ಕನ್ನಡ ಜಿಲ್ಲಾ BJP ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ವಹಿಸಿಕೊಳ್ತಾರೆ. ಅದ್ರ ಜೊತೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಜೊತೆಗೂಡಿ ಪಕ್ಷದ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ 2015ರಿಂದ ಕೇರಳ, ಕರ್ನಾಟಕ, ದೆಹಲಿ, ಮಹಾರಾಷ್ಟ್ರ ಚುನಾವಣೆಗಳಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಅದರಲ್ಲೂ ಬೈಂದೂರು ಉಪಚುನಾವಣೆಯಲ್ಲಿ BJP ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಇವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಇದರ ಪರಿಣಾಮವಾಗಿ 2023 ಡಿಸೆಂಬರ್ನಲ್ಲಿ ಕರ್ನಾಟಕದ BJPಯ ರಾಷ್ಟ್ರ ಮಟ್ಟದ ಕಾರ್ಯದರ್ಶಿಯಾಗಿ ಅಧಿಕಾರ ಕೂಡ ಸ್ವೀಕಾರ ಮಾಡ್ತಾರೆ. ಅದರಲ್ಲೂ 2015ರಲ್ಲಿ ಕರಾವಳಿಯ ಜನಪದ ಕ್ರೀಡೆ ಕಮಲಾ ಏನಿರುತ್ತೆ ಅದನ್ನು ನಿಷೇಧಕ್ಕೆ ಒಳಗಾಗುತ್ತೆ. ಆ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಟ ಕೂಡ ನಡೆಯುತ್ತೆ. ಆ ಹೋರಾಟದಲ್ಲಿ ಪ್ರಮುಖವಾಗಿ ಇದ್ದವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ. ಯಾವಾಗ ಕಂಬಳಕ್ಕೆ ಒಂದು ಹಂತದ ಜಯ ಸಿಗುತ್ತೋ ಮಂಗಳೂರು ನಗರದಲ್ಲಿಯೇ ಕಂಬಳವನ್ನು ಆಯೋಜನೆ ಮಾಡಲು ತೀರ್ಮಾನ ಮಾಡ್ತಾರೆ. ಇದರ ಪರಿಣಾಮವಾಗಿ ಯುವ ಸ್ನೇಹಿತರ ಬಳಗವನ್ನು ಕಟ್ಟಿಕೊಂಡು ಸತತ 7 ವರ್ಷಗಳಿಂದ ಕುಳೂರಿನ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಕಂಬಳವನ್ನು ಆಯೋಜನೆ ಮಾಡ್ತಾರೆ. ಇದರಿಂದ ಬ್ರಿಜೇಶ್ ಚೌಟರಿಗೆ ಎಲ್ಲಿಲ್ಲದ ಜನಪ್ರಿಯತೆ ಕೂಡ ಸಿಗುತ್ತೆ. ಪಕ್ಷದ ಚಟುವಟಿಕೆ ಜೊತೆಗೆ ಸಮರ್ಥನ್ ಫೌಂಡೇಶನ್ ಜೊತೆಗೆ ಸೇರಿ ಮಂಗಳೂರಿನ ಅನೇಕ ಬಡವರಿಗೆ, ನಿರ್ಗತಿಕರಿಗೆ ಬೇಕಾದ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತಾರೆ. ಇದರಿಂದ ಅಲ್ಲಿನ ಜನಗಳ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಇದಲ್ಲದೆ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಮಾತ್ರ ಇರ್ತಿದ್ದಂಥ ಈ ಲಿಟ್ ಫೆಸ್ಟ್ ಏನಿರುತ್ತೆ ಅಂತಂದರೆ ಇದೊಂದು ರಾಷ್ಟ್ರ ಮಟ್ಟದ ಸಾಹಿತ್ಯ ಕೂಟ. ಇದನ್ನು ಮಂಗಳೂರಿಗೆ ತರಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಸಮಾನ ಮನಸ್ಥಿತಿಯ ಯುವಕರೊಂದಿಗೆ ಸೇರಿ ಸಂಘಟನೆ ಮಾಡ್ತಾರೆ. ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಜೊತೆಗೂಡಿಸಿ ಒಂದು ಒಳ್ಳೆಯ ರೀತಿಯಾದಂಥ ಸಾಹಿತ್ಯ ಚಟುವಟಿಕೆಗೆ ವೇದಿಕೆ ಒದಗಿಸಿಕೊಡ್ತಾರೆ. 2019ರಿಂದ ಇಲ್ಲಿ ತನಕ ಪ್ರತಿ ವರ್ಷ ಲಿಟ್ ಫೆಸ್ಟನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಆ ಮೂಲಕ ಕಾಲೇಜು ವಿದ್ಯಾರ್ಥಿಗಳಿಗೆ, ಯುವ ಸಾಹಿತ್ಯ ಪ್ರಿಯರಿಗೆ, ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳ ಜೊತೆಗೆ ಸಂವಾದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ.
ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಗಣನೀಯ ಸೇವೆ ಸಲ್ಲಿಸುತ್ತಿರುವಂಥ ಬ್ರಿಜೇಶ್ ಚೌಟ ಅವರಿಗೆ ಟಿಕೆಟ್ ಸಿಕ್ಕಿದ್ದು ನಿಜಕ್ಕೂ ಉತ್ತಮ ಆಯ್ಕೆ ಅನ್ನೋದು ಪ್ರಜ್ಞಾವಂತ ಮತದಾರರ ವಾದ. ಇನ್ನು ಈಗಿನ ರಾಜಕೀಯಕ್ಕೆ ಬ್ರಿಜೇಶ್ ಚೌಟರಂಥ ನಾಯಕ ಬೇಕಾಗಿರೋದು ಅತ್ಯವಶ್ಯಕ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.